ರಾಜ್ಯದಲ್ಲಿ 2 ಬಾಯಿ ಎಲೆಕ್ಷನ್ ಇದೆ. ಅದರಲ್ಲೂ ಎರಡೂ ಕೂಡ ನಮಗೆ ಬಹಳಷ್ಟು ಪ್ರತಿಷ್ಠೆ ಕಾರ್ಯಗಳಾಗಿದ್ದಾವೆ. ಮುಂಬರುವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ, ನಮಗೆ ಬ್ಯಾಂಗ್ಳೂರಿನಲ್ಲಿರುವಂಥ ಎಲ್ಲ ಈಗ ಗ್ರೇಟರ್ ಬ್ಯಾಂಗ್ಳೂರು 28 ಇಲೆಕ್ಷನು, ಇದೆಲ್ಲ ಚುನಾವಣೆಯನ್ನು ತಲೆಯಲ್ಲಿ ಇಟ್ಕೊಂಡು ವಿನ್ನಿಂಗ್ ಈಸ್ ದ ಕ್ರೈಟೀರಿಯಾ. ಎಲ್ಲ ಸಮುದಾಯ, ಎಲ್ಲ ಸಮಾಜದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಹೈಕಮಾಂಡ್ ಯಾರಿಗೆ ಕೊಡುತ್ತೆ ಅವ್ರನ್ನ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಇದು ಸಭೆಯಲ್ಲಿ ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು, ಧರ್ಮದವರು ಕೂಡ, ಯಾಕಂದರೆ ಬಾಯಿ ಎಲೆಕ್ಷನ್ ಅಂತಂದರೆ ಎಲ್ಲರೂ ಕೂಡ ಉತ್ಸುಕತೆ. ಸರ್ಕಾರ ಇದೆ, ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಬಟ್ ಅಳೆದು ತೂಗಿ ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಾಗಿರಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ, ಅವರು ಏನು ತೀರ್ಮಾನ ತಗೊಂಡು ಡೆಲ್ಲಿಯವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ರಾತ್ರಿ ಹಗಲಿ ಹೋಗಿ ನಿಂತು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೋಡಿ, ಸಹಜವಾಗಿ ಗೆಲ್ಲುವಂತ ಒಂದು ಇದು ಜಾಸ್ತಿ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಗೊಂದಲ ಅನ್ನೋದು, ಇಲೆಕ್ಷನ್ ಅಂತಂದ್ರೆ ಬಹಳಷ್ಟು ಕನ್ಫ್ಯೂಷನ್ಗಳು ಸಹಜ ಅದು. ಆದ್ರೆ ಒಮ್ಮೆ ಹೆಸರು ಅನೌನ್ಸ್ ಆದ್ಮೇಲೆ ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಹೆಸರು ಅನೌನ್ಸ್ ಆಗೋಕ್ಕಿಂತ ಮುಂಚೆ ಆದ್ರೂ ವಿಶ್ವಾಸಕ್ಕೆ ತಗೊಳ್ತಾರೆ, ಆದ್ಮೇಲೆ ಆದ್ರೂ. ಯಾಕಂದ್ರೆ ನಮ್ಮ 12 ಜನ ಮಂತ್ರಿಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ. ಸೊ ನಮ್ದೆಲ್ಲ ಕೆಲಸ ಅದೇ, ಈ ಗೊಂದಲಗಳನ್ನ, ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದು ನಮ್ಮ ಜವಾಬ್ದಾರಿ. ಸೊ ಸಹಜವಾಗಿ ಗೆಲ್ಲುವಂತ ಸ್ಥಿತಿಯಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿರ್ತಾರೆ. ಸೊ ಖಂಡಿತವಾಗ್ಲೂ ಗೆದ್ಕೊಂಡು ಬರ್ತೀವಿ ಅಷ್ಟು ಹೇಳ್ಬೋದು. ತಪ್ಪೇನಿಲ್ಲ. ಏನು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಎಲ್ಲರೂ ಭದ್ರಾಗಿರ್ತಾರೆ, ಅವರು ಆಗಿರ್ತಾರೆ, ಇನ್ನೊಬ್ರು ಆಗಿರ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ರಾಜ್ಯದಲ್ಲಿ 2 ಬಾಯಿ ಎಲೆಕ್ಷನ್ ಇದೆ. ಅದರಲ್ಲೂ ಎರಡೂ ಕೂಡ ನಮಗೆ ಬಹಳಷ್ಟು ಪ್ರತಿಷ್ಠೆ ಕಾರ್ಯಗಳಾಗಿದ್ದಾವೆ. ಮುಂಬರುವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ, ನಮಗೆ ಬ್ಯಾಂಗ್ಳೂರಿನಲ್ಲಿರುವಂಥ ಎಲ್ಲ ಈಗ ಗ್ರೇಟರ್ ಬ್ಯಾಂಗ್ಳೂರು 28 ಇಲೆಕ್ಷನು, ಇದೆಲ್ಲ ಚುನಾವಣೆಯನ್ನು ತಲೆಯಲ್ಲಿ ಇಟ್ಕೊಂಡು ವಿನ್ನಿಂಗ್ ಈಸ್ ದ ಕ್ರೈಟೀರಿಯಾ. ಎಲ್ಲ ಸಮುದಾಯ, ಎಲ್ಲ ಸಮಾಜದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿನ್ನಿಂಗ್ ಇಸ್ ದ ಕ್ರೈಟೀರಿಯಾ. ಹೈಕಮಾಂಡ್ ಯಾರಿಗೆ ಕೊಡುತ್ತೆ ಅವ್ರನ್ನ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಇದು ಸಭೆಯಲ್ಲಿ ಸುಮಾರು 8 ಹೆಸರುಗಳು ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಎಲ್ಲ ಸಮಾಜದವರು, ಧರ್ಮದವರು ಕೂಡ, ಯಾಕಂದ್ರೆ ಬಾಯಿ ಎಲೆಕ್ಷನ್ ಅಂತಂದ್ರೆ ಎಲ್ಲರೂ ಕೂಡ ಉತ್ಸುಕತೆ. ಸರ್ಕಾರ ಇದೆ, ಸೊ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೇಳಬಾರ್ದು ಅಂತ ಏನಿಲ್ಲ. ಬಟ್ ಅಳೆದು ತೂಗಿ ಏನು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಾಗಿರಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ, ಅವರು ಏನು ತೀರ್ಮಾನ ತಗೊಂಡು ಡೆಲ್ಲಿಯವರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ರಾತ್ರಿ ಹಗಲಿ ಹೋಗಿ ನಿಂತು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೋಡಿ, ಸಹಜವಾಗಿ ಗೆಲ್ಲುವಂತ ಒಂದು ಇದು ಜಾಸ್ತಿ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಗೊಂದಲ ಅನ್ನೋದು, ಇಲೆಕ್ಷನ್ ಅಂತಂದ್ರೆ ಬಹಳಷ್ಟು ಕನ್ಫ್ಯೂಷನ್ಗಳು ಸಹಜ ಅದು. ಆದ್ರೆ ಒಮ್ಮೆ ಹೆಸರು ಅನೌನ್ಸ್ ಆದ್ಮೇಲೆ ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಹೆಸರು ಅನೌನ್ಸ್ ಆಗೋಕ್ಕಿಂತ ಮುಂಚೆ ಆದ್ರೂ ವಿಶ್ವಾಸಕ್ಕೆ ತಗೊಳ್ತಾರೆ, ಆದ್ಮೇಲೆ ಆದ್ರೂ. ಯಾಕಂದ್ರೆ ನಮ್ಮ 12 ಜನ ಮಂತ್ರಿಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ. ಸೊ ನಮ್ದೆಲ್ಲ ಕೆಲಸ ಅದೇ, ಈ ಗೊಂದಲಗಳನ್ನ, ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದು ನಮ್ಮ ಜವಾಬ್ದಾರಿ. ಸೊ ಸಹಜವಾಗಿ ಗೆಲ್ಲುವಂತ ಸ್ಥಿತಿಯಲ್ಲಿ ಬಹಳಷ್ಟು ಆಕಾಂಕ್ಷಿಗಳಿರ್ತಾರೆ. ಸೊ ಖಂಡಿತವಾಗ್ಲೂ ಗೆದ್ಕೊಂಡು ಬರ್ತೀವಿ ಅಷ್ಟು ಹೇಳ್ಬೋದು. ತಪ್ಪೇನಿಲ್ಲ. ಏನು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಎಲ್ಲರೂ ಭದ್ರಾಗಿರ್ತಾರೆ, ಅವರು ಆಗಿರ್ತಾರೆ, ಇನ್ನೊಬ್ರು ಆಗಿರ್ತಾರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.